ಏ ಇವಳೆ ಜಯಮ್ಮ, ಜಯಮ್ಮ, ಏನ್ ಮಾಡ್ತಿದ್ದೆ ಮನೇಲಿ? ಬಾರ ಇಲ್ಲ ಒಂಚೂರು. ಏನಾರ ಒಂಚೂರು ಜವಾಬ್ದಾರಿ ಅನ್ನೋದು ಐತ ಇವಳಿಗೆ? ಆಳುಗಳಿಗೆ ಹೇಳ್ಬಿಟ್ಟು ಒಂಚೂರು ಜ್ವಾಳ ಗಿಳ ಕುಯ್ಸನ. ಏನ್ ಇಲ್ವಲ್ಲ, ಮನೆ ಅನ್ನೋ ಜ್ಞಾನವೇ ಇಲ್ವಲ್ಲ ಇವಳಿಗೆ. ಬರೀ ಎಲ್ ಸಿಕ್ಕಿರ್ ಯಾವಾಗ ನೋಡಿರುವೆ, ಯಾರ ಸಿಕ್ಕಿರ್ ಸಾಕು ಮಾತು ಮಾತು ಅಂತ ಕುಂತಿರ್ತಾಳಪ್ಪ. ಇವಳಂತ ಸೋಂಬೇರಿ ಹೆಂಗ್ಸು ನಾನು ಎಲ್ಲೂ ನೋಡಿಲ್ಲ ಬಿಡತ್ತಾಗಿ. ಜಯಮ್ಮ, ಜಯಮ್ಮ, ಎಷ್ಟೊತ್ತಿಂದ ಕೂಗ್ತಿದ್ದೀನಿ? ಬರ್ಬೇಕನ್ನ ಜ್ಞಾನ ಇಲ್ವಲ್ಲ ನಿಂಗೆ? ಅಯ್ಯ ಬಂದಕಂತ ತಡಿಯಜ, ಅದ್ಯಾಕಂಗ್ ಬಡ್ಕಂತಿದ್ಯಾ? ಬರೋವರೆಗೂ ಒಂಚೂರು ಸಮಾಧಾನ ತಗೋಬೇಕಪ್ಪ. ಏನ್ ಮಾಡ್ತಿರ ಕೆಲ್ಸ ಬಿಟ್ಬಿಟ್ಟು ನೀನ್ ಕೂಗಿದೆ ಅಂತ ತಕ್ಷಣ ಓಡ್ ಬಂದ್ಬಿಡೋಣ. ಅಯ್ಯ ಬರೋವರೆಗೂ ಒಂಚೂರು ತಡ ಒಂಚೂರು. ಓಹೋ ಉಳ್ಕೊಂಡ್ ಬಾರಿ, ನೀನ್ ಬಾರಿ ಮಾಡ್ತೀಯಲ್ಲ ಕೆಲ್ಸಗಳು, ನಾನ್ ನೋಡ್ತಿಲ್ವಾ? ಬಾ ಬಾ, ಎಲ್ಲ ಕೆಲ್ಸ ಹುಡ್ಗಿ ಮಾಡ್ಕೊಂಡು ಹೋದ್ರು ನಾನ್ ಮಾಡ್ದೆ ಅಂದ್ಕೊಂಡು ಆಡ್ತೀಯಲ್ಲ. ಹಂಗಲ್ಕಂಬ ಬಾರಿ. ಇದಕ್ಕೆ ಏನಾಯ್ತಜ? ಏನಾಯ್ತಂತ ಹಿಂಗ್ ಬಡ್ಕಂತಿದ್ಯಾ? ಅಲ್ಲ ಕಣಿ, ಆ ಜ್ವಾಳದ ತೆನೆ ಎಲ್ಲ ಬಂದು ಅಲ್ಲೆಲ್ಲ ಮುರ್ಕೊಂಡ್ ಬೀಳ್ತಿದ್ದಾವೆ. ಎಲ್ಲ ಒಣಗೋಗಿ ಇದಾಗ್ತಿದಾವೆ. ಒಂದ್ 4 ಆಳುಗಳಿಗಾದ್ರು ಹೇಳಿದ್ರೆ ಆಗ್ತಿರ್ಲ್ವೇನಿ? ಜ್ವಾಳನಾದ್ರು ಮುರ್ಸ್ಬಿಟ್ಟತ್ತಾಗಿ ಮಿಷಿನ್ ಕೊಟ್ಟಿದ್ರೆ ಆಗ್ತಿರ್ಲಿಲ್ವತ್ತಾಗಿ? ಅಲ್ಲ ಕಣಜ, ಅದೊಂದ್ ಬಾಯ್ ಬಿಟ್ಟು ಹೇಳಿರ್ತಾನೆ ನನಗೂ ಗೊತ್ತಾಗೋದು. ನಾನೇನ್ ಹೋಯ್ದ ಹೊಲ್ದ್ ಕಡಿಕೆ, ನೀನ್ ಹೋಗ್ತಿರ್ತೀಯ ನೋಡ್ತೀಯಪ್ಪ. ನಾನ್ ನಿನ್ನೆ ಬಂದ್ರೆ ತೋಟತಾವ್ ಬರ್ತೀನಿ, ಇಲ್ಲ ಅಂದ್ರೆ ಮಂತಾವ್ ಇರ್ತೀನಿ. ಅದನ್ ಬಿಟ್ಟು ನೀನ್ ಹಂಗಂತ ಹೇಳೋದ್ ಬಿಟ್ಟು ಸುಮ್ನೆ ಬಂದ್ ಮನೇಲಿ ಕೂಗಾಡಿದ್ರೆ ಏನಂತ ತಿಳ್ಕೊಳ ನಾನು? ಹ್ಞೂ ಕಣೆ, ನೀನ್ ಯಾಕೆ ಬಂದು ಹೊಲ್ತವೆಲ್ಲ ನೋಡ್ತೀಯ? ನಿನಗೆ ಹಾಕ್ಬೇಕು ತಗ. ನಿನ್ಗೇನು ಮನೇಲಿ ಕೂತ್ಕೊಂಡು ಯಾರ ಮಾತಿಗೆ ಸಿಕ್ಕಿ ಸಾಕು, ಅವ್ರ ಜೊತೆ ಮಾತಾಡ್ಕೊಂಡ್ ಕೂತ್ಕೊಂಡ್ಬಿಡೋದೆ ಕೆಲ್ಸ ನಿನಗೆ. ಇನ್ನೇನ್ ಮಾಡಕ್ ತಗ ಅತ್ತಾಗಿ? ಅಯ್ಯೋ ಅದೊಂದ್ ಹೇಳದ್ ಕಲ್ತ್ಕಂತಾಳಪ್ಪ. ಯಾವಾಗ ನೋಡಿರುವ ಮಾತಾಡ್ಕೊಂಡ್ ಕುಂತಿರ್ತೀಯ, ಯಾರ ಸಿಕ್ಕಿರ್ ಸಾಕು ಅಂತ ಹೇಳಿ ಅದೊಂದ್ ಹೇಳ್ಕೊಂಡ್ ಕೂತ್ಕಂತೀಯ. ನನಗ್ ಅವ್ರಿವ್ರ ಮನೆ ಸುದ್ದಿ ಮಾತಾಡೋದ್ ಬಿಟ್ರೆ ಬೇರೆ ಇನ್ನೇನ್ ಕೆಲ್ಸ ಇರುತ್ತೆ ಹೇಳು? ನೀನ್ ಹೇಳ್ದಂಗೆ ನಾನೇನ್ ಭಂಗ ಮಾಡ್ತೀನ, ಏನ್ ಮಾಡ್ತೀನ? ಎಲ್ಲ ನೀನೇ ಅಲ್ವಾ ಪಾಪ ಮಾಡ್ಕೊಂಡ್ ಹೋಗ್ತಿರೋದು. ಅದಕ್ಕೆ ಹಂಗ ಅಂತಿರ್ತೀಯ ತಗ. ಅಯ್ಯೋ ಹಂಗೆ ಹೇಳಿಲ್ಲ ಕಣೆ ನಾನು. ಮಂತ ಕೂತ್ಕೊಂಡು ಅದು ಇದು ಈ ಕೆಲಸ ಮಾಡೋದ್ ಬಿಟ್ಟು ಒಂಚೂರು ತೋಟತಾವ ಹೊಲ್ತಾವ ಅಲ್ಲಿ ಇಲ್ಲಿ ಓಡಾಡ್ತಿದ್ರೆ ಒಂಚೂರು ಆರೋಗ್ಯ ಚೆನ್ನಾಗಿರಲ್ವೇನಿ? ಅದನ್ ಬಿಟ್ಟು BP ಶುಗರು ಅಂತ ಹೇಳಿ ಮಾತ್ರ ನುಂಗ್ತೀನಿ. ಏನ್ ಹೇಳಿರು ಕೇಳಲ್ವೇ ನೀನು? ಒಂಚೂರು ಬೆಳಿಗ್ಗೆ ಸಂಜೆ ಎದ್ಬಿಟ್ಟು ಹೊಲ್ದ ಕಡಿಕೆ ತೋಟದ ಕಡಿಕೆ ಅಲ್ಲಿ ಇಲ್ಲಿ ಓಡಾಡಿದ್ರೆ ನಿನ್ನ ಆರೋಗ್ಯನೇ ಕಣೆ ಚೆನ್ನಾಗಿರೋದು. ಏನ್ ನನ್ ಒಳ್ಳೇದ್ ಕೇಳ್ತೀನ? ಇಲ್ಲ ಅಂದ್ರೆ ನನಗೆ ಅಂತಗ ಮಂತ ಕೂತ್ಕೊಂಡು ಒಂತವ BP ಶುಗರ್ ಎಲ್ಲ ಬರ್ಸ್ಕೊಂಡು ಒಂದೊಂದ್ ಸೇರ್ಗಟ್ಲೆ ಮಾತ್ರ ನುಂಗುವಂತೆ. ಅವಾಗ ಗೊತ್ತಾಗತ್ತೆ ನಿನಗೆ, ಡಾಕ್ಟ್ರು BP ಬಂದಿದ್ ಕಣಮ್ಮ, ನಿಂಗೆ ಶುಗರ್ ಬಂದಿದ್ ಕಣಮ್ಮ, ತಗ ಡೈಲಿ 2-3 ಮಾತ್ರ ನುಂಗು ಅಂತ ಕೊಡ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಕಣೆ ನಿನಗೆ. ಅವಾಗ ಬುದ್ಧಿ ಬರುತ್ತೆ. ನಾನು ನಮ್ಮ ಅಜ್ಜಂಗೆ ಎದ್ದು ಸುಮ್ನೆ ಹೊಲ್ತ ಒಂಚೂರು ಎಮ್ಮೆನೋ ಹಸನ ಹಿಡ್ಕೊಂಡು ಓಡಾಡಿದ್ರೆ ಇವೆಲ್ಲ ಯಾಕಾಗದು ಅಂತ ಅವಾಗ ಗೊತ್ತಾಗತ್ತೆ ನಿನಗೆ. ಹಂಗಲ್ಲ ಕಣಜ, ನೀನ್ ಹೇಳ್ತಿರೋದ್ ನನ್ ಒಳ್ಳೇದಕ್ಕೋಸ್ಕರನೇ. ಆದ್ರೂ ಏನ್ ಮಾಡೋಣ, ನೀನ್ ಹೇಳೋ ರೀತಿಲಿ ಹೇಳಲ್ಲಪ್ಪ. ಯಾವಾಗ ನೋಡಿರೋ ಮಾತಾಡ್ಕೊಂಡ್ ಕೂತಂತೀಯ ಅಂತೀಯಲ್ಲ, ಅದಕ್ಕೆ ಸಿಟ್ಟತ್ತದ ನನಗೆ. ಸರಿ ಆಯ್ತಗ, ಹೋಗಿ ಯಾರ ಸಿಕ್ಕಿರೋ ಒಂದ್ 4 ಆಳಿಗೆ ಹೇಳ್ಬರ್ತೀನಿ. ಅತ್ತಾಗಿ ಬೆಳಿಗ್ಗೆ ಹೋಗಿ ಅತ್ತಾಗಿ ಮುರ್ಸಿರಾಗತ್ತತ್ತಾಗಿ. ಸರಿ ಆಯ್ತು ಕಣೆ, ನಾನು ಒಂಚೂರು ತೋಟತ ಹೋಗ್ಬತ್ತೀನಿ. ಆಮೇಲೆ ಮರಿಬೇಡ, ಒಂದ್ ಆಳೆ ಹೆಚ್ಚಿಗೆ ಆದ್ರೂ ಪರವಾಗಿಲ್ಲ, ನಾಳೆ ಎಲ್ಲ ಮುರ್ಸ್ಬಿಡತ್ತಾಗಿ. ಆಮೇಲೆ ಮಳೆ ಗಿಳೆ ಹಿಡ್ಕೊಂಡ್ಬಿಟ್ರೆ ಸರಿ ಆಗಲ್ಲ. ಎಲ್ಲ ತೆಗಿ ಅಲ್ಲೇ ಮುರ್ಸ್ಬಿಟ್ಟು ಮಿಷಿನಿಗೆ ಕೊಟ್ರೆ ಆಗತ್ತೆ. ಆಮೇಲೆ ತೀರ ಒಂದ್ 4 ದಿನ ಒಣಗಿಸ್ಬಿಟ್ಟು ಜೋಳ ಮಾರಕ್ ಹೋದು ಇನ್ನೇನು ಮಾಡಕ್ಕಾಗಲ್ಲ. ಮೊದ್ಲು ಹೋಗಿ ಒಂದ್ 4-5 ಆಳು ಸಿಕ್ಕಿರೆ ಮೊದ್ಲು ಹೇಳ್ಬಾರವ ಇವತ್ತು. ಸರಿ ಸರಿ ಆಯ್ತಗ, ಒಂದ್ 2-3 ದಿನ ಮುಂಚೆ ನೋಡ್ಬಿಟ್ಟು ಹೇಳಿದ್ರೆ ಏನಾಗದ್ ನಿನಗೆ? ಇವತ್ತು ಬಂದು ಬಾಯ್ ಬಡ್ಕಂತಿದ್ಯಲ್ಲ. ಅಯ್ಯೋ ನಾನು ಏನ್ ಬಂತ ಸುಮ್ನೆ ಕುಂತಿದ್ದೇನೆ. ನೀನ್ ನೋಡ್ದಂಗೆ ಮೊನ್ನೆಯಿಂದ ಕೊಬ್ಬರಿ ಸೋಲ್ಸಿ ಎಲ್ಲ ಅದಕ್ಕೆ ತಗೊಂಡೋಗಿ ಮಾರ್ಕೆಟ್ಗೆ ಹಾಕಿ ಎಲ್ಲ ಇದಾಗದ್ರಲ್ಲೇ 2-3 ದಿನ ಆಯ್ತವ. ಏನ್ ಮಾಡೋಣ ಹೇಳು? ನಾನು ಮಂತ ಕುಂತಿದ್ರೆ ಹೋಗಿ ಒಂದ್ ರೌಂಡ್ ನೋಡ್ಕೊಂಬರ. ನೋಡಿರಿ ಇವತ್ ಬೆಳಿಗ್ಗೆ ಹೋಗಿ ನೋಡಿರಿ ಎಲ್ಲ ಅಕ್ಕಿ ಪಕ್ಷಿಗಳು ಆ ಗಿಣಿಗಳು ಎಲ್ಲ ಏನೆಲ್ಲ ಕುತ್ಕೊಂಡ್ ಹಂಗೆ ಕುಕ್ಕಿ ಅರ್ಧ ತಿಂತವೆ, ಅರ್ಧ ವೇಸ್ಟ್ ಮಾಡ್ತವೆ. ಸುಮ್ನೆ ತಗಿ ಕುಯ್ಸ್ಬಿಡೋಣ, ಎಲ್ಲ ಜ್ವಾಳ ಎಲ್ಲ ಒಣಿಕೊಂಡ್ ನಿಂತವೆ. ಎಲ್ಲ ಕುಯ್ಸ್ಬಿಡೋಣ ತಗಿ. ಮೊದ್ಲು ಇವತ್ತು ಹೇಳ್ಬಾರವ, ಒಂದ್ 4-5 ಆಳಿಗೆ ಹೇಳ್ಬಾ ಹೋಗು. ಒಂದ್ ಆಳೆ ಜಾಸ್ತಿ ಆದ್ರೂ ಪರವಾಗಿಲ್ಲ, ನಾಳೆ ಮೊದ್ಲ ತಗಿ ಎಲ್ಲ ಕುಯ್ಸ್ಬಿಡಾಕು. ಸರಿ ಸರಿ ಆಯ್ತು ಕಂತಾಳಜ, ಹೋಗಿ ನೋಡೋಣ. ಸುಶೀಲಾ, ಲಕ್ಷ್ಮಿ, ಇನ್ಯಾರ ಸಿಕ್ಕಿರ ಒಂದ್ 2 ಆಳಿಗೆ ಹೇಳ್ಕೊಂಡ್ ಬರ್ತೀನಿ. ಬೆಳಿಗ್ಗೆ ಹೊತ್ತಂತ ಬಂದ್ಬಿಡ್ರ. ಹೊತ್ತಾಗಿ ಹೋಗಿ ಒಂದ್ 12-1 ಗಂಟೆ ಮುರಿದು ಬಿಟ್ಟು ಎಲ್ಲ ಅತ್ತಾಗಿ ಬರೋಣ ಅಂತ ಹೇಳ್ಬರ್ತೀನಿ. ನೀನ್ ಹೋಗಿ ಆ ಕಡೆಯಿಂದ ಜ್ವಾಳ ಏರ್ಕೊಂಡ್ ಬರಕ್ಕೆ ಜ್ವಾಳತ್ತೇನೆ ಟ್ಯಾಕ್ಟ್ರಿಗೆ ಯಾರಿಗಾರ ಹೇಳ್ ಬಂದ್ಬಿಡು. ಸರಿ ಆಯ್ತಾಳೆ. ಇನ್ನೇನ ಜಗಪ್ಪ ಮಾಮೂಲಿ ಬರ್ತಾನಲ್ಲ, ಆ ಹುಡ್ಗಗ್ ಫೋನ್ ಮಾಡಿ ಹೇಳ್ತೀನಿ ನಾನು ಆಮೇಲೆ. ಸರಿ ಆಯ್ತು, ನೀನ್ ಹೋಗಿ ಮೊದ್ಲು ಈ ಕೆಲಸ ಮಾಡವ. ಅಂದಂಗೆ ಈ ಪಾಪ ಎತ್ಲಾಗ ಹೋದ್ನಿ. ನೋಡಿರಾಳೆ 8:30 ಆಗ್ತಾ ಬಂತು. ಸ್ಕೂಲಿಗೆ ಹೋಗಕ್ ಗೊತ್ತಾಗಲ್ವ ಅಂತ ಇನ್ನು ಎದ್ದಾನ ಇಲ್ವೋ ದೊಡ್ಡ ಮನುಷ್ಯ ಅವನು.
ಅಯ್ಯೋ ಎದ್ದ ಕಣಜ, ಆಗ್ಲೇನೆ ಎದ್ಬಿಟ್ಟು ಆ ಹುಡ್ಗ ಪ್ರದೀಪರ್ ಮಂತ ಹೋಗ್ಬತ್ತೀನಿ ಕಣಜಿ. ಏನೋ ಒಂಚೂರು ಮಾತಾಡೈತೆ, ಹೋಮ್ ವರ್ಕ್ ಮಾಡೇನ ಇಲ್ವಾ ಅಂತ ಕೇಳ್ಕೊಂಡ್ ಬರ್ತೀನಿ. ನಾನ್ ಬೇರೆ ಬರ್ದಿಲ್ಲ ಗಣಿತದ್ದು ಅಂತ ಹೇಳಿ ಹೋಗ್ತೀನಿ ಅಂತಿದ್ದಪ್ಪ. ಎಲ್ಲ ಅವ್ರ ಮಂತ ಹೋಗಿರ್ಬೇಕು. ನೋಡಂತ ಈಗ ಹೋಗ್ತೀನಿ ನಾನು ಕೆಲ್ಸದಾಗ ಹೇಳಕ್ಕೆ. ಹೇಳ್ ಬರ್ತೀನಿ, ಬೇಗ ಬಂದತ್ತಾಗಿ ಒತ್ತಾತು ಕಡೆ ಹೋಗ ಸ್ಕೂಲಿಗೆ ಹೋಗು ಅಂತ ಹೇಳಿ ಕಳಿಸ್ತೀನಿ ತಗ. ಆ ಗೀತಮ್ಮ ತಿಂಡಿ ಮಾಡ್ಯಾಳಂತಿ. ಏನಾದ್ರು ತಿಂಡಿದ್ರು ಒಂಚೂರು ತಂದು ಕೊಡ್ದೆ ಅತ್ತಾಗಿ. ಅಲ್ಲಿ 8:30 ತಿಂದ್ಬಿಟ್ಟೆ ಅತ್ತಾಗಿ ಹೋಯ್ದ್ರ ಅತ್ತಾಗಿ ತೋಟದ ಕಡೆಗೆ. ಅದು ಇದು ಬಂಗುಳಿದ್ದು ಒಂದ್ 2-3 ಮೇವಾದ್ರು ಕುಯ್ತಿದ್ದೆ ಅತ್ತಾಗಿ ಇವತ್ತು. ಒಂದ್ 2-3 ಮೇವ್ ಕುಯ್ದ್ಬಿಟ್ಟು ತಂದು ಮಂತವ್ ಹಾಕೊಂಡ್ರೆ ನಾಳೆ ಆಮೇಲೆ ಕೆಲ್ಸದಾರ ಅವ್ರು ಬಂದ್ರೆ ಮತ್ತೆ ಮೇವ್ ಕುಯ್ಯಕಾಗಲ್ಲ, ಏನಿಲ್ಲ. ಹಂಗಾಗಿ ನೋಡು ತಿಂಡಿ ಆಯ್ದ್ರ ಅತ್ತಾಗಿ. ಅಯ್ಯೋ ಅಜ್ಜ, ಇಷ್ಟೊತ್ತಿಗೆ ತಿಂಡಿ ಎಲ್ಲ ಆದದು. ಒಂದ್ ಕೆಲಸ ಮಾಡು, ಹೋಗ್ಬಿಟ್ಟು 1:15 ಮೇವ್ ಕುಯ್ಕೊಂಡ್ ಬಾ ಹೋಗು. 10 ಗಂಟೆ ಹೊತ್ತಿಗೆ. ಆಮೇಲೆ ತಿಂಡಿ ತಿಂದು ನಿಧಾನಕ್ಕೆ ಹೋಗಿ ನಾನು ಬರ್ತಿಂತೀರಾ. ಒಂದ್ 2-3 ಕುಯ್ಯನಂತೆ. ಕುಯ್ದ್ ಕೊಡ್ತೀನಿ ನಾನು ಜೊತೆಲಿ. ನೀವ್ ಬೈಕ್ ಮೇಲೆ ಏರ್ಕೊಂಬಂದ್ ಮಂತವ್ ಹಾಕುವಂತೀರಾ. ಒಳಗು ಅತ್ತಾಗಿ ಹೋಗಿ 1:15 ಕುಯ್ಕೊಂಬ ಹೋಗಿ ಹೊತ್ತಿಗೆ ಹಂಗೆ. ಸರಿ ಆಯ್ತು ಕಂತ ಹೊತ್ತಾಗಿ. ಹೆಂಗ ಒಳ್ಳೆ ರೇಟ್ ಇತ್ತು ಕಣೆ ಮ್ಯಾತೆ ಕಡ್ಡಿ. ಟನ್ ಲೆಕ್ಕದಲ್ಲಿ ಇಷ್ಟಕ್ಕಂತ ಕೊಟ್ಬಿಟ್ಟಿದ್ರೆ ಆಗೋದು. ಸುಮ್ನೆ ಈ ರಂಕ್ಲೆ ಇರ್ತಿರ್ಲಿಲ್ಲ. ಏನ್ ಮಾಡೋಣ, ನಾನ್ ನೋಡಿದ್ರೆ ಬೇಡ ಅನ್ಕೊಂಡ್ ಕೂತ್ಕೊಂಡೆ. ಈಗ ಜ್ವಾಳ ಎಷ್ಟಾಯ್ತೋ ಏನೋ ಗೊತ್ತಿಲ್ಲ ಕ್ವಿಂಟಲ್. ಎಷ್ಟು ಆದ್ರೂ 25-30 ಕ್ವಿಂಟಲ್ ಆಗ್ಬೋದು ಅಷ್ಟೇ ಕಣಿ. ಹ್ಞೂ ಕಣಜ, ನೀನ್ ಯಾರ್ ಮಾತು ಹೇಳ್ತೀಯ ಹೇಳು. ನಿನಗೆ ಏನ್ ಮನ್ಸಿಗೆ ಬರುತ್ತೋ ಅದ್ನೇ ಮಾಡ್ತೀಯಪ್ಪ. ನಾವು ಹೇಳಿರುವ ನೀನ್ ಕೇಳ್ದ ಅವಾಗಲೇ ಕೊಟ್ಬಿಡ ಜೊತೆಗೆ. ಸುಮ್ನೆ ಕೊಟ್ಬಿಡಜ ಅಂದ್ರೆ ಅಯ್ಯೋ ಬೇಡ ಸುಮ್ನಿರಿ, 6-3 ಕೇಳ್ತಿದಾರೆ, 2,500 3,000 ಕೇಳ್ತಿದಾರೆ. ಕೊಡಕಾಗಲ್ಲ ಸುಮ್ನಿರು, ಜ್ವಾಳನೆ ಮುರ್ಸಿ ಕೊಟ್ರ ಅತ್ತೆ ದುಡ್ಡು ಆಗತ್ತೆ ಅನ್ಕೊಂಡು ಸುಮ್ಮನೆ ಕುತ್ಕೊಂಡೆ. ಈಗ ನೋಡಿ 2 ಕೆಲಸ ಆತು. ಇನ್ನೇನ್ ಮಾಡಕ್ಕಾಗಲ್ಲ, ಬಿಟ್ಕೊಂಡ್ಮೇಲೆ ಯೋಚನೆ ಮಾಡಕ್ಕಾಗಲ್ಲ. ಸರಿ ಆಯ್ತು, ಹೋಗು 1:15 ಮೇವ್ ಕುಯ್ಕೊಂಬ ಹೋಗು. ಇನ್ನೇನ್ ಮಾಡಕ್ಕಾಗತ್ತೆ. ನೋಡೋಣ ಎಷ್ಟಿತ್ತಂತ ಈಗ. 2,600 ಏನೋ ಅಂತಿರು ಕ್ವಿಂಟಲ್ ಜ್ವಾಳ. ಅಯ್ಯೋ ಹೂ ಕಣೆ, 2,400ರಿಂದ 2,600ವರೆಗೂ ಐತಂತೆ ಕ್ವಿಂಟಲ್. ಹೆಂಗತ್ತಾಗ ಒಂದ್ 25-30 ಕ್ವಿಂಟಲ್ ಆದ್ರೆ ಹೆಂಗತ್ತ ಕೊಟ್ಬಿಡ ಸುಮ್ನೆ ಇರ್ತರಿ. ಹಂಗಲ್ಲ ಕಣಜ, ನೆನ್ನೆ ನೋಡಿದ್ರೆ ಕೊಬ್ಬರಿ ದುಡ್ಡು 2,60,000 ಬಂದೈತಿ. ಮತ್ತಾಲೆ ಈಗ 25 ಕ್ವಿಂಟಲ್ ಜ್ವಾಳ ಅಂದ್ರೆ ಒಳ್ಳೆ ಚೆನ್ನಾಗಿ ದುಡ್ಡು ಆಗುತ್ತೆ. ಎಲ್ಲ ಸೇರ್ಕೊಂಡು ಏನ್ ಮಾಡ್ಬೇಕಂತ ಹೇಳ. ಹೆಂಗಿರುವ ಒಂದು 3-3.5 ಲಕ್ಷ ದುಡ್ಡು. ಅಯ್ಯೋ ನಮ್ ಸೀನಪ್ಪಾಲೆ ಅಪ್ಪಯ್ಯ ಒಂದ್ 3-4 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಏನಾರ ಒಂದ್ ಮಾಡ್ಕೋಬೇಕಣಪ್ಪಯ್ಯ ಮನೆ ಕಡಿಕೆ. ಸುಮ್ನೆ ಅವ್ರು ಇರ್ತಾವ ಎಷ್ಟ್ ದಿನ ಅಂತ ಕೆಲ್ಸಕ್ಕೆ ಹೋಗೋಣ. ಏನಾರ ಒಂದು ಈಗ ಆಡಿನ ಸೆಡ್ ಕುರಿ ಸೆಡ್ ಏನಾರ ಒಂದ್ ಮಾಡ್ಕೊಂಡು ಆಡ ಏನಾರ ಸಾಕಿರು ಒಳ್ಳೆ ದುಡ್ಡು ಆಗತ್ ಕಣಪ್ಪಯ್ಯ. ಇವ್ರನ್ನ ನೆಚ್ಕೊಂಡು ಎಷ್ಟ್ ದಿನ ಕೂಲಿಗೆ ಹೋಗೋಣ. ನೋಡಿದ್ರೆ ಕೂಲಿಗೆ ಹೋದ್ರೆ ಸರಿಯಾಗಿ ದುಡ್ಡು ಕೊಡಲ್ಲ, ಇವತ್ತು ನಾಳೆ ಅಂತ ಅಯ್ಯೋ ಅನ್ನಿಸ್ತಾರೆ. ಏನಾರ ಒಂದ್ ಮಾಡ್ತೀನಿ ಕಣಪ್ಪಯ್ಯ ಅಂತಿದ್ದ ಕಣಿ. ಅದ್ ಏನ್ ಮಾಡ್ತಾನೋ ಏನಂತ ಗೊತ್ತಿಲ್ಲ. ನೋಡಂತಾಗ ಆ ಸೀನಪ್ಪ ಬರ್ಲಿ. ಗೀತಮ್ಮನ್ನ ಸೀನಪ್ಪನ ಇವ್ರನ್ನ ಕುಂಡಿಸ್ಕೊಂಡು ಅದ್ ಏನು ಎತ್ತ ಅಂತ ಕೇಳ್ಬಿಟ್ಟು ಹಂಗೇನಾರು ಅವ್ನ್ ಏನು ಬೇಡ ಅತ್ತಾಗಿ ನಾನ್ ಕೂಲಿ ಮಾಡ್ಕೊಂಡೇ ಇರ್ತೀನಿ ಅಂದ್ರೆ ಏನಾರು ಒಡವೆ ಗಿಡವೆ ಮಾಡ್ಸಿರಾಗುತ್ತೆ ಅತ್ತಾಗಿ. ಏನೋ ಒಂದ್ ಮಾಡಂತಾಳೆ. ಹ್ಞೂ ಕಣಜ, ನಾನು ಅದಕ್ಕೆ ಕೇಳ್ತಿದ್ದು. ಸುಮ್ನೆ ಆ ಹುಡುಗ ತಾನೆ ಇರೋನೊಬ್ಬ ಮಗ, ಅವ್ರು ಇರ್ತಾವ ಎಷ್ಟ್ ದಿನ ಕೂಲಿಗೆ ಹೋದನು. ಏನಾರ ಒಂದ್ ಮಾಡ್ಕೊಟ್ಬಿಟ್ರತ್ತಾಗಿ ಅವ್ನು ಹೆಂಗ ಕುಡಿಯೋದ್ ಪಡೆಯೋದೆಲ್ಲ ಬಿಟ್ಟನಲ್ಲ. ಅಚ್ಚುಕಟ್ಟಾಗಿ ನೆಮ್ಮದಿಯಾಗಿದ್ದಾನೆ. ಹೆಂಗ ಏನಾರ ಒಂದ್ ಮಾಡ್ಕೊಂಡು ಹೋಗ್ಲಿ ಸುಮ್ನೆ. ಇಲ್ಲ ಮಂತಾವ್ ಏನಾರ ಒಂದ್ ವ್ಯವಹಾರ ಮಾಡ್ಕೊಂಡು ಹೋದ್ರೆ ನಮ್ಗೂ ಮಂತಲ್ಲೇ ಇರ್ತಾನೆ. ಏನೋ ಒಂದ್ ಕೆಲಸ ಮಾಡ್ಕೊಂಡು ಇಲ್ಲೇ ಏನಾರ ಎಮರ್ಜೆನ್ಸಿ ಅಂದ್ರೆ ಇಲ್ಲೇ ಇರ್ತಾನಲ್ಲ. ಏನ್ ಕೆಲಸ ಮಾಡ್ಕೊಂಡಾರು ಹೋಗ್ತಾನೆ ನಮ್ ಸೀನಪ್ಪ. ಬೇರೆಯಂಗೆ ನಾನ್ ಅದ್ ಮಾಡಲ್ಲ ಇದ್ ಮಾಡಲ್ಲ ಅನ್ನಲ್ಲ. ಅವನೇನು ಶುಂಠಿಗೆ ಮಣ್ಣು ಹಾಕಕ್ಕೂ ಹೋಗ್ತಾನ ನೋಡು. ಅಂತ ಸೀನಪ್ಪ ಅವನು. ಹೆಂಗತ್ತಾಗ ಭಗವಂತ ತಾಯಿ ಕರಿಯಮ್ಮಜ್ಜಿ ದಯಿಂದ ಅವ್ನು ಎಣ್ಣೆ ಕುಡಿಯೋದು ಬಿಟ್ಬಿಟ್ನಲ್ಲಿ. ಅವ್ನು ಏನ್ ಕೇಳಿದ್ರು ಮಾಡ್ಕೊಡ್ತೀನಿ ಕಣೆ. ಇನ್ನು 2 ಲಕ್ಷ ರೂಪಾಯಿ ಸಾಲ ಬಿಡ್ಲಿ ಬೇಕಾರೆ ಅವ್ನು ಏನ್ ಕೇಳಿದ್ರು ಮಾಡ್ಕೊಡ್ತೀನಿ ನಾನು. ಹೆಂಗ ಅವ್ನು ಎಣ್ಣೆ ಕುಡಿಯೋದು ಬಿಟ್ಬಿಟ್ನಲ್ಲವ. ಅದೇ ನೆಮ್ಮದಿ ನೋಡ್ ನನಗೆ. ಸರಿ ಆಯ್ತು ಹೋಗಜ. ಈ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಒಳಗು ನೀನು ಒಂಚೂರು ಮೇವ್ ಕುಯ್ಕೊಂಬ. ನಾನು ಹೋಗಿ ಒಂಚೂರು ಊರ್ ಒಳಿಕೆ ಆಳುಗಳಿಗೆ ಹೇಳ್ ಬರ್ತೀನಿ ಒಳಗು. ಸರಿ ಕಣೆ, ಒತ್ತಂತೆ ಬಂದ್ಬಿಡು. ಆಮೇಲೆ ಅಲ್ಲಿ ಇಲ್ಲಿ ಇವ್ರ ಮಂತ ಮಾತಾಡ್ಕೊಂಡ್ ಕುತ್ಕೊಬೇಡ ನೀನು. ಬೇಗ ಹೇಳ್ಕೊಂಡು ಒತ್ತಂತೆ ಮಂತ ಬಂದ್ಬಿಡು. ಗೀತಾ ಆಯ್ತಾ ನಮ್ಮ ತಿಂಡಿ? ಏನ್ ಮಾಡ್ತಿದ್ದೀಮ್ಮ? ಅತ್ತೆ ಇಲ್ಲ ಕಣತ್ತೆ, ಇನ್ನು ಈಗ ಮಾಡ್ತಾ ಇದ್ದೇನೆ. ಯಾಕೆ ತಿಂಡಿ ಬೇಕಿತ್ತ? ಅಯ್ಯೋ ಇಷ್ಟೊತ್ತಿಗೆ ಯಾರು ತಿಂದಾರಮ್ಮ? ತಿಂಡಿ ಮಾಡಿಬಿಟ್ಟೊತ್ತಿಗೆ ಆ ಪಾಪಕ್ ತಿನ್ಸಿ ಸ್ಕೂಲಿಗೆ ಕಳ್ಸೋವನ್ನ. ನಾನು ಒಂಚೂರು ಊರೊಳಿಗೆ ಹೋಗಿ ಒಂದ್ 4-5 ಆಳಿಗಳಿಗೆ ಹೇಳ್ಕೊಂಡ್ ಬರ್ತೀನಿ. ನಾಳೆ ಜೋಳ ಕೊಯ್ಬೇಕಂತ ಕಣಮ್ಮ. ಎಲ್ಲ ಮ್ಯಾತೆ ಜೋಳ ಒಣಿಕೊಂಡ್ ನಿಂತವಂತೆ. ಅಕ್ಕಿ ಪಕ್ಷಿ ಸುಮ್ನೆ ತಿಂದು ಹಾಳು ಮಾಡ್ತಿದ್ದಾವೆ. ಮೊದ್ಲು ಹೋಗಿ ಒಂದ್ 4-5 ಆಳುಗಳಿಗೆ ಹೇಳ್ಬಾರೆ ಅತ್ತಾಗಿ ನಾಳೆ ಕೊಯ್ಸ್ಬಿಡೋಣ ಅಂತ ನಿಮ್ಮ ಮಾವಯ್ಯ. ಅದಕ್ಕತ್ತಾಗಿ ಜೋಳ ಕೊಯ್ಯಕ್ ಹೇಳ್ಬರ್ತೀನಿ. ಸರಿ ಆಯ್ತು. ತಿಂಡಿ ಮಾಡಿ ಪಾಪಕ್ ಸ್ಕೂಲಿಗೆ ಕಳ್ಸು ಬೇಗ ಅತ್ತಾಗಿ.
ಹ್ಞೂ ಸರಿ ಆಯ್ತು ಅಳಿಯತ್ತೆ. ನೀವು ಆಮೇಲೆ ಅಲ್ಲಿ ಇಲ್ಲಿ ಕುತ್ಕೋಬೇಡಿ, ಒತ್ತಂತೆ ಬನ್ನಿ, ತಿಂಡಿ ತಿನ್ನಿರಂತೆ ಬೇಗ. ಹ್ಞೂ ಸರಿ ಕಂತಾಳಮ್ಮ, ನಾನು ಹೋಗಿ ಹಿಂಗ್ ಬರ್ತೀನಿ. ನೋಡಮ್ ಪಾಪ ಅಂದ್ರೆ ತಿಂಡಿ ಗಿಂಡಿ ತಿನ್ಸಿ ಸ್ಕೂಲಿಗೆ ಕಳ್ಸೋನಿಗೆ ಬರ್ತೀನಿ ನಾನು. ಇದೇನಪ್ಪ ಇದು? ನೋಡಿರೆ ಊರಲ್ಲಿ ಒಂದು ಜನ ಕಾಣಿಸ್ತಿಲ್ವಲ್ಲ, ಈ ಹೆಂಗಸರು ಕಾಣಿಸ್ತಿಲ್ಲ, ಗಂಡಸರು ಕಾಣಿಸ್ತಿಲ್ವಲ್ಲ, ಎತ್ಲಾಗ ಹೋದ್ರು ಅಂತ ಕಾಣೋಣ. ಎಲ್ಲಾರ ಕೆಲ್ಸ ಗಿಲ್ಸಕ್ ಹೋಗ್ಬಿಟ್ರೆ ಹೆಂಗಪ್ಪ? ಮತ್ತೆ ಸಂಜೆ ಏನಾರು ಹುಡಿಕೊಂಬರೋಣ ಇವ್ರನ್ನ. ನೋಡೋಣ, ಬರೋದ್ ಬಂದಿದ್ದೀನಿ. ಈ ಲಕ್ಷ್ಮಿ ಕೂಗನ ತಡಿ. ಈ ಲಕ್ಷ್ಮಿನೂ ಆ ಸುಶೀಲನು ಕೂಗಿರೆ ಇಬ್ರಲ್ಲಿ ಯಾರಾದ್ರೂ ಒಬ್ರಿದ್ರೆ ಬರ್ತಾರ ಆಚೆಗೆ. ಲಕ್ಷ್ಮಿ, ಲಕ್ಷ್ಮಿ, ಇದೇನೆ ಮನೆಯಲ್ಲಿ? ಸುಶೀಲಾ, ಸುಶೀಲಾ, ಏನ್ ಮಾಡ್ತಿದ್ದಿ? ಇದ್ದೀರಾ ಮನೇಲಿ ಯಾರಾದ್ರು? ನೋಡಿರಿ ಇಬ್ರಲ್ಲಿ ಒಬ್ರು ಆವು ಅಂತಿಲ್ವಲೆ. ಲಕ್ಷ್ಮಿ, ಸುಶೀಲಾ, ಏನ್ ಮಾಡ್ತಿದ್ದೀರಿ ಮನೇಲಿ? ಇದ್ಯಾರು ಬಂದೇ ಇರಿ. ಬರೋವರೆಗೂ ಒಂಚೂರು ಸಮಾಧಾನ ಇರಲ್ಲಪ್ಪ. ಹಂಗ್ ಕೂಗ್ತಾರೆ, ಯಾರ ಬಂದ್ರೆ ಮಂತಾವ್ ಹಂಗೆ. ಮನೇಲಿ ಏನಾರ ಕೆಲಸ ಮಾಡ್ತಿರ್ತಾರೆ, ಬೆಳಗ್ಗೆ ತಿಂಡಿ ಪಂಡಿ ಮಾಡ್ತಿರ್ತಾರೆ, ಹುಡುಗರಿ ಸ್ಕೂಲಿಗೆ ಕಳ್ಸಕ್ಕೆ. ಬರೋಣ ಒಂಚೂರು ಕಾಯನ ಅನ್ನೋದೇ ಇಲ್ಲ. ಏನ್ ಬಂದ ತಕ್ಷಣ ಕೂಗಾಡ್ತಿರೋದೇ? ಕೇಳಿಸ್ಕೊಂಡ್ರಪ್ಪ ಈ ಲಕ್ಷ್ಮಿ ಮಾತಾ. ಬರೋವರೆಗೂ ಸಮಾಧಾನ ಇಲ್ಲ ಅಂತ ನನಗೆ ಬೈತಿದ್ದಾಳಲ್ಲ ಇವಳು. ಇನ್ನೆಷ್ಟು ದುರಂಕಾರ ಬಂದಿರೋನು ಇವಳಿಗೆ. ಬರ್ಲಿ ಒಂಚೂರು ಆಚಿಕ್ ಮಾಡ್ತೀನಿ ಇವಳಿಗೆ. ಓ ಜಯಮ್ಮ, ನೀನೇ? ನಾನ್ ಯಾರು ಅನ್ಕೊಂಡ್ಬಿಟ್ಟೆ ಜಯಮ್ಮ. ಇದೇ ಅಕ್ಷಯಮ್ಮ. ಹಿಂಗ್ ಬಂದ್ಬಿಟ್ಟಿಯಲ್ಲ ಬೆಳಗ್ಗೆ ಹುಡಿಕೊಂಡು. ಯಾಕೆ, ಏನ್ ಸಮಾಚಾರ? ಅಯ್ಯೋ ಏನು ಇಲ್ಲ ಕಣೆ ತಾಯಿ, ನೀನ್ ಕೂಗಿದೆ ತಪ್ಪಾದ್ ನೋಡು. ಏನ್ ದುರಂಕಾರ ಬಂದಿತ್ತೆ ನಿನಗೆ? ಬರೋವರೆಗೂ ಕಾಯಕ್ಕಾಲ್ವಾ ಹಿಂಗ್ ಬಡ್ಕಂತೀರಾ ಅಂತ ಬೈತಿದ್ಯಲ್ಲ ನೀನು ಮನೇಲಿ ಕೂತ್ಕೊಂಡು. ಏನೋ ಬಂದು ಒಂಚೂರು ಕೆಲಸ ಪಾಸ ಇದ್ರೆ ಏನಾದ್ರು ಹೇಳ್ ಬರೋಣ ಅಂತ ಹೇಳಿ ನಾನ್ ಬಂದ್ರೆ ನೀನ್ ನೋಡ್ದೇನೆ ತಾಯಿ ಹೆಂಗ್ ಮಕ್ಕೊಡ್ದಂಗೆ ಬೈತಿದ್ದೆ. ಅಯ್ಯೋ ಜಯಮ್ಮ, ಯಾರೋ ನಾನ್ ಬೇರೆ ಯಾರೋ ಇರ್ಬೇಕು ಅಂದ್ಕೊಂಡೆ ಜಯಮ್ಮ. ನಿನಗೆ ಯಾವ ತರ ಅಂತಾನೆ ನಾನು. ಏನಿಲ್ಲ, ಸುಮ್ಮನೆ ಕೂತ್ಕ ನೀನು. ಸರಿ ಆಯ್ತು, ಒಳ್ಳೇದಾಯ್ತು ಬಿಡ ತಾಯಿ. ಇನ್ನೇನ್ ಮಾಡಕ್ಕಾಗತ್ತೆ, ಬೈಸ್ಕೊಂಡ್ಮೇಲೆ ಸುಮ್ನೆ ಆಲೇಬೇಕು. ನಿನ್ ಜೊತೆ ಜಗಳ ಆಡ್ಕೊಂಡ್ ಕೂತ್ಕೊಳ್ಳೋಣ. ಒಂದ್ ಕೆಲ್ಸ ಮಾಡು, ನಾಳೆ ನೀನು ಸುಶೀಲಾ ಇನ್ನೊಂದೆರಡು ಆಳು ಯಾರಾದ್ರು ಆಳುಗಳು ಸಿಕ್ಕಿರೆ ಕರ್ಕೊಂಡು ನಮ್ದು ಹೊಲಕ್ಕೆ ಜೋಳ ಕುಯ್ಯಕ್ ಬರ್ತೀರೇನೆ? ಜೋಳ ತಾನೆ? ನಾಳೆ ಏನ್ ಜಯಮ್ಮ? ನಾಳೆ ನೋಡೋಣ ತಡಿಯವ. ಏನೋ ಕೆಲ್ಸಗಳು ಬೇರೆ ಇದ್ದು ಹೋಗದ ಏನಂತ ನೋಡೋಣ. ನಮ್ಮ ಮನೆಯವ್ರಿಗೆ ಕೇಳ್ಬಿಟ್ಟು ಹೇಳ್ತೀನಿ. ಸರಿ ಆಯ್ತು ತಡಿ, ನೋಡೋಣ. ಈ ಸುಶೀಲಿಗೆಲ್ಲ ಕೇಳ್ಬಿಟ್ಟು ನಾನ್ ಸಂಜೆ ಯಾವ್ದಕ್ಕೂ ನಿನ್ಗೆ ನಮ್ ಪಾಪ ಅಲ್ಲ ಪ್ರದೀಪ ಅವ್ನ ಕೈ ಹೇಳ್ ಕಳಿಸ್ತೀನಿ ತಗ ನಾನು. ಅಯ್ಯೋ ಹಂಗನ್ ಬೇಡ ಕಣೆ ತಾಯಿ. ನಾಳೆ ಏನಾರ ಮಾಡ್ಕೊಂಡು ಒಂಚೂರು ಬಿಡು ಮಾಡ್ಕಳೆ ತಾಯಿ. ಏನ್ ಮಾಡೋಣ, ಎಲ್ಲ ಜಾಳ ಎಲ್ಲ ಒಣಗೋಗ್ಬಿಟ್ಟವ್ ಕಣೆ. ಅಕ್ಕಿ ಪಕ್ಷಿ ಎಲ್ಲ ತಿಂದು ಸುಮ್ನೆ ಹೊಲದಲ್ಲಿ ವೇಸ್ಟ್ ಮಾಡ್ತಿದಾವ್ ಕಣೆ. ಹಂಗಾಗಿ ಅರ್ಜೆಂಟ್ ಆಗಿ ನಾಳೆ ಕೊಯ್ಸ್ಬಿಟ್ರೆ ಸರಿ ಆಗ್ಬಿಡುತ್ತಗೆ ಅಂತ ಹೇಳಿ ಹುಡಿಕೊಂಡ್ ಬಂದೆ. ಮಿಸ್ ಮಾಡ್ಬೇಡ ಕಣೆ. ಒಂಚೂರು ಕರಿ, ಆ ಸುಶೀಲ ಇದ್ರೆ ಕೂಗು ಒಂಚೂರು. ಆ ಸುಶೀಲಗೂ ನಾನೇ ಹೇಳ್ಬಿಟ್ಟು ಹೋಗ್ತೀನಿ. ಓ ಜಯಮ್ಮ, ಇದ್ಯಾಕ್ ಜಯಮ್ಮ ಬೆಳಿಗ್ಗೆ ಮಂತ ಹುಡಿಕ ಬಂದ್ಬಿಟ್ಟಿದ್ಯಲ್ಲ? ಈ ಲಕ್ಷ್ಮಕ್ಕೊಂದು ಬಂದಿರೋ ಜಯಮ್ಮ ನಾಲ್ ಬೀದಿಯಲ್ಲಿ ಇಷ್ಟ ಮಾತಾಡ್ದೆ ಅಂದಿತ್ತೆ. ಬಾ ಜಯಮ್ಮ, ಬಾ ಮನೆ ತಗ ಕೂತ್ಕೋ, ಬಾ ಒಂಚೂರು ಟೀ ಕುಡ್ಕೊಂಡು ಅದೇನ್ ಮಾತಾಡ್ಕೊಂಡು ಹೋಗುವಂತ ಬಾ. ಕೇಳಿಸ್ಕೊಂಡ ಲಕ್ಷ್ಮಿ? ಆ ಸುಶೀಲ ಮಾತು ಕೇಳಿಸ್ಕೊಂಡ? ಆಗ್ಲಿಂದ ಬಡ್ಕೊಂಡು ಬೀದಿಯಲ್ಲಿ ನಿಂತ್ಕೊಂಡ್ರು ಇನ್ನೊಂದ್ ಮಾತಿಗಾದ್ರು ಬಾ ಜಯಮ್ಮ ಮಂತ ಕೂತ್ಕ, ಒಂಚೂರು ಟೀ ಕುಡ್ಕೊಂಡು ಹೋಗುವಂತ ಒಂದ್ ಮಾತು ಕರೀಲಿಲ್ವಲೆ. ನೋಡ್ ಕಲಿ, ಆ ಹುಡುಗಿ ನೋಡ್ ಕಲಿ ಒಂಚೂರು. ಅಯ್ಯೋ ಜಯಮ್ಮ, ನಿನಗೆ ಹೆಂಗ್ ಗೊತ್ತು? ಅವಳಿಗೂ 2 ಮಕ್ಕಳಲ್ಲಿ ಗೊತ್ತಾಗುತ್ತೆ. ಸ್ಕೂಲಿಗೆ ಕಳ್ಸೋದಿಗೆ ಎಷ್ಟು ಪ್ರಾಣ ಹೋಗುತ್ತೆ ಬೆಳಿಗ್ಗೆ ಅಂತ ಹೇಳಿ. ನಿನಗೇನ್ ಹೇಳು? ಅವಳಿಗೆ ಮಕ್ಕಳೆಲ್ಲ ಮರಿಯೆಲ್ಲ ಇನ್ನು ಹೊಸ ಮದುವೆ ಆಗಿರೋದು. ಇನ್ನೇನ್ ಮಾಡ್ಬೇಕು ತಾನೆ ಅವಳು? ಅದಕ್ಕೆ ಕರಿತಾಳವ. ನಾನೇನ್ ಕರಿಯಲ್ಲ ಅಂದಿದ್ದೆ ನಿಂಗೆ. ಬಂದಿದ್ರೆ ನಾನೇ ಟೀಗೆ ಇಟ್ಕೊಡ್ತಿರ್ಲಿಲ್ವಾ? ಏನೋ ನಾನು ಮರ್ತು ಹುಡುಗರಿಗೆ ಒಂಚೂರು ತಿಂಡಿ ಮಾಡಿ ಅರ್ಜೆಂಟಲ್ಲಿ ಮರ್ತು ಹೋದ್ನವ. ಅದಕ್ಕೆ ಹಿಂಗ ಮಾತಾಡ್ತೇವ ನೀನು? ಇದಕ್ಕೆ ನೋಡು ಬೇಜಾರಾಗೋದು. ಸರಿ ಆಯ್ತು ಕಂಬಿಡಿ, ಸುಮ್ನೆ ನಾನು ತಮಾಷೆ ಮಾಡಿದ್ದು. ಸರಿ ಸುಶೀಲಾ, ನಾಳೆ ಒಂಚೂರು ಕೆಲ್ಸಕ್ ಬರ್ತೀನವ. ನಮ್ದೇ ನಾತೆ ಜೋಳ ಕುಯ್ಯಕ್ಕೆ ಎಲ್ಲ ಒಣಗೋಗ್ಬಿಟ್ಟವ್ ಕಣವ. ಎಲ್ಲ ಅಕ್ಕಿ ಪಕ್ಷಿಗಳೆಲ್ಲ ತಿಂದು ಎಲ್ಲ ಸುಮ್ನೆ ವೇಸ್ಟ್ ಆಗಿ ಹೋಗ್ತಿದಾವೆ. ಹಂಗಾಗತ್ತಾಗಿ ನಾಳೆ ಕುಯ್ಸ್ಬಿಡೋಣ ಅಂತ ಹೇಳಿ ನಿಮ್ ಇಬ್ರಾಳ ಜೊತೆ ಇನ್ನೊಂದ್ 3 ಜನ ಯಾರ ಆಳುಗಳು ಸಿಕ್ಕಿರೆ ಕರ್ಕೊಂಡು ಬೆಳಿಗ್ಗೆ ಒತ್ತಂತೆ ಬರವ ಅತ್ತಾಗಿ. ಸರಿ ಆಯ್ತಂತ ಜಯಮ್ಮ, ನನ್ಗೆ ಇನ್ನೇನ್ ಕೆಲ್ಸ ಇಲ್ಲ. ಬೆಳಿಗ್ಗೆನೆ ಬರ್ತೀನಿ ತಗ ಲಕ್ಷ್ಮಕ್ಕ. ಹೋಗೋಣ ಲಕ್ಷ್ಮಕ್ಕ? ಸರಿ ಆಯ್ತಕ್ಕಂತ ತಾಳೆ ಸುಶೀಲ. ನಾವು ಮಂತ ಕೂತ್ಕೊಂಡು ಏನ್ ಮಾಡೋಣ? ಹೆಂಗ ಒಂದೊಂದೇ ಕೂಲಿನಾಲೆ ಸಿಕ್ಕಿದ್ದು ಮಾಡ್ಲೇಬೇಕಲ್ಲ. ಈ ಮಳೆಗಾಲ ನೆಚ್ಕೊಂಡು ಹೋಗಿ ಈ ಸಲ ಮಳೆ ಇಲ್ಲ ಎಂತದಿಲ್ದಂಗ ಕುಂತೈತೆ, ಕೂಲಿ ಇಲ್ಲ ಏನಿಲ್ಲ. ಹೆಂಗ ಮಳೆಗಾಲ ಆದ್ರೂ ಚೆನ್ನಾಗ್ ಆಗ್ತಿರಿ, ಏನಾರ ಕೂಲಿ ಆದ್ರೂ ಸಿಗೋದು. ಇನ್ನೇನ್ ಮಾಡೋಣ, ನಾವು ಖರ್ಚು ಪರ್ಚಿಗೆ ಆಗುತ್ತೆ, ಹೆಂಗ ಸ್ವಂತ ಸಾಮಾನಿಗೆ ದುಡ್ಡು ಆಗುತ್ತೆ. ಸರಿ ಆಯ್ತಾ ಜಯಮ್ಮ, ನಾವಿಬ್ರು ಬರ್ತೀವಿ. ಇನ್ನೊಂದ್ ಇಬ್ರಾಳು ಯಾರ್ಯಾರ ಹೇಳ್ಕೊಂಡ್ ಬರ್ತಿರ್ತಾಗ. ಹೆಂಗಿರು ನಾನ್ ಸಂಜೆ ನಮ್ ಪಾಪನ್ ಕೈಲಿ ಯಾರ್ಯಾರು ಬರ್ತಾರೆ, ಎಷ್ಟ್ ಜನ ಬರ್ತಾರೆ ಅಂತ ಹೇಳಿ ಕಳಿಸ್ತೀನಿ ನಮ್ ಪಾಪನ್ ಕೈಲಿ. ಬಾ, ತಿಂಡಿ ಮಾಡಿದೀನಿ, ಒಂಚೂರು ಉಪ್ಪಿಟ್ಟು ಮಾಡಿದೀನಿ, ತಿಂಡಿ ತಿಂದು ಹೋಗುವಂತೆ.
ಅಯ್ಯೋ ಬೇಡ ಕಣೆ ಲಕ್ಷ್ಮಿ ಈಗ ಈಗ ಇನ್ನೇನು ಒತ್ತಾತು ಮನೆಯಲ್ಲಿ ರೊಟ್ಟಿ ಹಾಕ್ತಿದ್ಲು ಗೀತಾ ಮನೆಯಲ್ಲಿ ತಿಂತೀನಿ ತಿಂಡಿ ಬಗ್ಗೆ ಅಂತ ತಲೆ ಕೆಡಿಸ್ಕೋಬೇಡ್ರಿ ನಾಳೆ ಆಮೇಲೆ ಒತ್ತಂತ ಬಂದ್ಬಿಡ್ರವ ತಿಂಡಿ ಇನ್ನೇನು ಅಲ್ಲೇ ತರ ಕೇಳ್ತೀನಿ ಗೀತ ಮಾಡ್ಕೊಂಡು ಏನಾರ ಒಂಚೂರು ಮಾಡ್ಕೊಂಡ್ ಬರಮ್ಮ ಅತ್ತಗೆ ಅಂತ ಹೇಳಿ ಹೇಳ್ ಕಳಿಸ್ತೀನಿ ನೀವು ತಿಂಡಿ ಬಗ್ಗೆ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ನಾಳೆ ಒತ್ತಂತೆ ಬಂದ್ಬಿಡ್ರಿ ಅತ್ತಗಿ ಒಂದ್ 7-7:30 ಹೊತ್ತಿಗೆ ಬರ್ರಿ ಒತ್ತಂತೆ ಮುಗಿಸ್ಕೊಂಡ್ ಬಂದ್ರ ಆತಗಿ. ಅಯ್ಯೋ ಜಯಮ್ಮ 8 ಗಂಟೆ ಅಲ್ದರೆ ಊರಿಗೆ ಬರಕಾಲ್ಕಂಜಯಮ್ಮ ಏನ್ ಮಾಡೋಣ ನಾವು ಮಕ್ಳು ಮರಿಗೆಲ್ಲ ತಿಂಡಿ ಗಿಂಡಿ ಮಾಡಿ ಅವರಿಗೆಲ್ಲ ಸ್ಕೂಲಿಗೆಲ್ಲ ತಿಂಡಿ ತಿನ್ಸಿ ರೆಡಿ ಮಾಡಿ ಕಳ್ಸೋದ್ರಲ್ಲಿ 8 ಗಂಟೆ ಆಗಿ ಆಗುತ್ತೆ ಕಂಜಯಮ್ಮ. ಆಮೇಲೆ ನೀನು ನೋಡಿ ಇಷ್ಟೊತ್ತಾದ್ರಿ ಲಕ್ಷ್ಮಿ ಬರ್ಲಿಲ್ಲ ಅಂತ ಹೇಳಿ ಕೂಗಾಡ್ಕೊಂಡ್ ಕುತ್ಕೋಬೇಡ ಬಂಗೇನಾದ್ರು ಬೈಕಣಂಗಿದ್ರೆ ಈಗ್ಲೇ ಹೇಳ್ಬಿಡವ ಬೇಕಾದ್ರೆ ನಾನ್ ಸ್ಕೂಲಿಗೆ ಬರಲ್ಲ ಆಮೇಲೆ ಸ್ಕೂಲಿಗೆ ಹೋಗೋ ಮಕ್ಳಿಗೆ ತಿಂಡಿ ಮಾಡ್ದಂಗ್ ಬಿಟ್ಟು ಬರಕಾಗತ್ತ ನೀನೇ ಹೇಳು. ಅಯ್ಯೋ ಲಕ್ಷ್ಮಿ ನಾಳೆ ಒಂದಿನ ಏನ್ ಮಾಡೋಣ ಅಡ್ಜಸ್ಟ್ ಮಾಡ್ಕೊಂಡು ಒಂಚೂರು ಬೇಗ ಎದ್ದು ಒಂಚೂರು ತಿಂಡಿ ಪಂಡಿ ಮಾಡ್ಬಿಟ್ಟು ಏನಾರ ಒಂಚೂರು ಒತ್ತಂತೆ ಬಾರಿ ಒತ್ತಂತೆ ಬಂದ್ರೆ ಅತ್ತಾಗಿ ಬಿಸ್ಲತ್ತಕ್ಕೂ ಮುಂಚೆ ಕೆಲಸ ಮುಗಿಸ್ಕೊಂಡ್ ಬಂದ್ರೆ ಒಳ್ಳೇದಲ್ವೇನೆ ಹಂಗಾಗಿ ಹೇಳ್ತಿರೋದು ಕಣೆ ಒತ್ತಂತೆ ಬಾ. ಸರಿ ಸರಿ ಆಯ್ತು ಕಂತಾಳವ ನೋಡೋಣ ಎಷ್ಟೊತ್ತಿಗೆ ಆತ ಅಷ್ಟೊತ್ತಿಗೆ ಬರ್ತೀನಿ ಆದ್ರೂ ಒಂಚೂರು ಬೇಗ ಎದ್ದು ನಾವು ಕೂಲಿಗೆ ಹೋಗ್ಬೇಕಂದ್ಮೇಲೆ ಬೇಗ ಎದ್ದು ಒಂಚೂರು ಕೆಲಸ ಮಾಡ್ಕೊಂಡು ತಿಂಡಿ ಗಿಂಡಿ ಮಾಡ್ಬಿಟ್ಟು ಬರೋದ್ರಲ್ಲಿ ಹಂಗು 8 ಗಂಟೆ ಆಗತ್ತೆ ಅದಕ್ಕೆ ಹೇಳ್ತಿರೋದು ನಿನಗೇನ್ ಗೊತ್ತಿಲ್ವಾ ನೀನೇ ಹೊಸ್ತಾಗ್ ಕೂಲಿ ಕರ್ಕೊಂಡು ಹೋಗ್ತಿದ್ಯಾ. ಸರಿ ಸರಿ ಕಣ್ರವ ಒತ್ತಂತೆ ಬಂದ್ಬಿಡ್ರಿ ಮರಿಬೇಡಿ ಆಮೇಲೆ ಬರ್ತೀನಿ ನಾನಿನ್ನ ಸುಶೀಲಾ ಬರ್ತೀನಿ ಕಣಮ್ಮ.